ಏನು ತುಂಬಬೇಕಾಗಿದ್ರೆ ಸಾವಯವ ಕೃಷಿ ಬಗ್ಗೆ ನಾವು ಮೊದಲು ತುಂಬಬೇಕಾಗಿದೆ. ಯಾಕಂದ್ರೆ ತೇರದಾಳದ ಶಾರದಾ ಶಾಲೆಗೆ ಸ್ಕೂಲಿಗೆ ನಾನು ಮೊನ್ನೆ ಆನ್ಯುವಲ್ ಡೇ ಕಾರ್ಯಕ್ರಮಕ್ಕೆ ಹೋಗಿದ್ದೆ 2 ದಿನದ ಹಿಂದೆ. 6ನೇ ತರಗತಿ ವಿದ್ಯಾರ್ಥಿನಿಗೆ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಇನ್ಸುಲಿನ್ಸ್ ಕೊಟ್ಟಾಗ ಮಾತ್ರ, ಶುಗರ್ ಇಂಜೆಕ್ಷನ್ ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟಾಗ ಮಾತ್ರ ಊಟ ಮಾಡ್ತದ ವಿದ್ಯಾರ್ಥಿನಿ. ಎಲ್ಲಿ ಬಂದದ ನಮ್ಮ ಪರಿಸ್ಥಿತಿ? ನಾವು ತಿಂತಕ್ಕಂತ ಆಹಾರದೊಳಗೆ ಕಲ್ಮಶದ, ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾವಾಗ ನಾವು ರೈತರು ಕೂಡ ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ, ಕಾಳು ಕಡಿ ಕಾಯಿಪಲ್ಯನ ಮನೆಯೊಳಗೆ ನಾವು ತಯಾರು ಮಾಡ್ಕೊಂಡಿವಿ ಅಂತಂದ್ರ, ಒಂದಿಷ್ಟು ಜಮೀನೊಳಗೆ ಒಂದು ಭಾಗವನ್ನು ಅದಕ್ಕಾಗಿ ಬಿಟ್ಟಿವಿ ಅಂತಂದ್ರೆ ಸಾವಯವ ಕೃಷಿ ಆಗ್ತದ. ಅದಕ್ಕೆ ರಾಸಾಯನಿಕ ಸಿಂಪಡಣೆ ಮಾಡ್ಲಾರ್ದ ಸಗಣಿ ಗೊಬ್ಬರ ಇದರಿಂದ ಮಾಡಿ ತಯಾರು ಮಾಡ್ಕೊಂಡ್ರೆ ಅಂದ್ರೆ ರೋಗಕ್ಕ ದವಾಖಾನಿಗೆ ರೊಕ್ಕ ಕೊಡೋದು ಇಲ್ಲೇ ತಪ್ಪಿಸ್ಕೊಳ್ಳಿಕ್ ನಾವು ಸಾಧ್ಯ. ಅದಾಗ್ತಾ ಇಲ್ಲ ನಮ್ಮಿಂದ. ಇವತ್ತು ಇನ್ನೊಂದು ಹೇಳಿದ್ರು ರಕ್ತದಾನದ ಬಗ್ಗೆ. ರಕ್ತದಾನವನ್ನ ಮಾಡಬೇಕು. ಯಾಕೆ ಮಾಡಬೇಕು ಅಂತಂದ್ರ, ಬಹಳಷ್ಟು ನಾಡಿನೊಳಗ ಈ ದೇಶದೊಳಗ ಆಕ್ಸಿಡೆಂಟ್ ಆದಾಗ ಆಗಿರ್ಬೋದು, ಯಾವ್ದಾದ್ರು ರೋಗದ ಆಪರೇಷನ್ ಆದಾಗ ರಕ್ತದ ಕೊರತೆ ಇರ್ತದೆ. ಇದ್ರೊಳಗೊಂದು ಅರ್ಥದ ರಕ್ತದಾನದೊಳಗ. ಇವತ್ತು ನಾಡಿನೊಳಗ ದ್ವೇಷ, ಅಸೂಯೆ, ಆಧರ್ಮ ಹೆಚ್ಚು, ಜಾತಿ ಹೆಚ್ಚು, ನಾ ದೊಡ್ಡವ ನೀ ದೊಡ್ಡವ, ಇದೆಲ್ಲ ಏನ್ ಎದ್ದದಲ್ಲ, ಈ ರಕ್ತದಿಂದ ಮರಿಬೇಕಾಗ್ತದ ನಾವೆಲ್ಲ. ಈಗೊಬ್ಬ ಹಿಂದೂ ಅಂತಕ್ಕಂಥ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಬಿದ್ದಾಗ ರಕ್ತದ ಪ್ಯಾಕೆಟ್ ತಂದು ರಕ್ತ ಹಾಕ್ತಾರ. ಅದು ಯಾವ ರಾಜ್ಯದ್ದು, ಯಾವ ಜಿಲ್ಲೆಯೋ, ಯಾವ ಜಾತಿ, ಯಾವ ಧರ್ಮ, ಯಾವ ವ್ಯಕ್ತಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಆದ್ರ ರಕ್ತ ಹಾಕಿದಾಗ ನಾವು ಉಳಿತಿರ್ತೀನಿ. ಮತ್ತೆ ಅಲ್ಲೆಲ್ಲಿ ಬರ್ತದ ಜಾತಿ ಧರ್ಮ? ಇದನ್ನ ನಾವು ತಿಳ್ಕೋಬೇಕು. ಬಂದೀವಿ ಭೂಲೋಕಕ್ಕ, ಭಗವಂತ ಜನ್ಮ ಕೊಟ್ಟಾನ, ತಂದೆ ತಾಯಿ ಜನ್ಮ ನೀಡ್ಯಾರ. ನಾವು ಮಕ್ಕಳಿಗೆ ಮೊದಲು ಕಲಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರ, ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಮೊದಲು ದೇವರಂತಕ್ಕಂಥ ಸಂಸ್ಕಾರ ವಿದ್ಯಾರ್ಥಿಗಳು ತುಂಬಬೇಕಾಗ್ಯದ. ಎರಡನೇ, ಇದಕ್ಕೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಕರು ನಾವು ಗೌರವಿಸಬೇಕಾಗಿದೆ. ಇವತ್ತಿನ ದಿನಮಾನದೊಳಗೆ APJ ಅಬ್ದುಲ್ ಕಲಾಂ ಹೇಳ್ತಾರ, ನಾವು 3 ಜನರಿಗೆ ಗೌರವ ಕೊಡ್ಬೇಕು. ಯಾರಿಗೆ ಕೊಡ್ಬೇಕಂದ್ರೆ, ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ, ಪ್ರಾಥಮಿಕ ಶಾಲೆಯೊಳಗೆ ಶಿಕ್ಷಣ ಕಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಗೌರವ ಕೊಡಬೇಕು, ಸಂಪೂರ್ಣ ಜ್ಞಾನ ಕೊಟ್ಟಿರ್ತಕ್ಕಂಥ ಗುರುವಿಗೆ ಗೌರವ ಕೊಡ್ಬೇಕಂತ ಹೇಳ್ತಾರೆ. ಬಹಳ ವಿಷಯದ ಆಳಕ್ಕೆ ಹೋಗಂಗಿಲ್ಲ. ಇವತ್ತು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ದೆಹಲಿ, ಪಟ್ಟಣ ಬಹಳ ದೊಡ್ಡ ರೆಸಿಡೆನ್ಸಿ ಸ್ಕೂಲ್ ಇರ್ತಾವ, ಬಹಳ ದೊಡ್ಡ ಕಟ್ಟಡ ಇರ್ತಾವ. 5-10 ಲಕ್ಷ ದೇಣಿಗೆ ಕೊಟ್ಟು ನಾವು ಮಕ್ಕಳನ್ನ ಅಡ್ಮಿಷನ್ ಮಾಡಿರ್ತೀವಿ. ಹೊರಗೆ ಬೋರ್ಡ್ ಹಾಕಿರ್ತಾರ ಅವ್ರು. ನಮ್ಮ ಶಾಲೆಯ ವಿದ್ಯಾರ್ಥಿ, ಇವತ್ತು ಸೇರುವಂತ ವಿದ್ಯಾರ್ಥಿ 99 ಅಂಕ ಪಡೆದಾನ, 100ಕ್ಕೆ 100 ಅಂಕ ಪಡೆದಾನ ಅಂತೇಳಿ ಅವರೆಲ್ಲರಿಗೆ ಲಕ್ಷ್ಯ ಇರಬೇಕು. 100ಕ್ಕೆ 100 ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಗಟ್ನಟ್ಟಿ ಗ್ರಾಮದ ಈ ಸರ್ಕಾರಿ ಕಂಪನಿಯೊಳಗೆ ಉಳ್ಳಾಡಿ ಮಣ್ಣೊಳಗೆ ಆಟ ಆಡಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿನ ಅಲ್ಲಿ ಬೋರ್ಡ್ನೊಳಗೆ ಇರ್ತಾರೆ. ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆ ಇರ್ತಾವ. ಅವರೆಲ್ಲ ನೋಡೋಣ 30% ಮಾಡಿರ್ತಕ್ಕಂಥ ವಿದ್ಯಾರ್ಥಿಯನ್ನು ತಗೊಂಡೋಗಿ 100% ಮಾಡ್ಲಿ ಸಾಧ್ಯದ ಏನ್ರಿ ಇದು? ನಮ್ಮ ಕನ್ನಡ ಶಾಲೆಯೊಳಗ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗ ಪಾಸ್ ಆಗಿ ಉನ್ನತ ಸ್ಥಾನದೊಳಗೆ ಬಂದು ಶಿಕ್ಷಕರಾಗಿ ಸರ್ಕಾರಿ ನೌಕರಿ ಬಂದಿರತಕ್ಕಂತ ಶಿಕ್ಷಕರ ಕೈಯೊಳಗೆ ತಯಾರಾಗಿರ್ತಕ್ಕಂಥ ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಸಂಪೂರ್ಣ ತಯಾರಾಗಿ 99 ಮಾಡಿದ ನಂತರ ಆ ಶಾಲೆಗೆ ಹೋಗಿರ್ತಾರ. ಅವಾಗ ನಮ್ಮ ಹೆಸರತ್ತ ಅವ್ರು ಬೋರ್ಡ್ ಹಾಕೊಂತಾರೆ. ಅದರ ತಯಾರಾದಲ್ಲಿ ಗಟ್ನಟ್ಟಿ ಗ್ರಾಮದ ಈ ಮಣ್ಣಿನೊಳಗ ತಯಾರಾಗಿರ್ತಾರೆ ಅವರೆಲ್ಲ. ನಾನು ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಳ್ತೀನಿ, ಕನ್ನಡ ಶಾಲೆ ಉಳಿಬೇಕಂದ್ರೆ ಕಾನೂನು ತರಬೇಕಾಗಿಲ್ಲ. ಒಂದು ಕಾನೂನು ತಂದ್ರೆ ಸಾಕು, ಶಾಲೆ ಉಳಿದು ಬಿಡ್ತಾವ. ಯಾರು 1ರಿಂದ 10ನೇ ತರಗತಿಯೊಳಗೆ ಸರ್ಕಾರಿ ಶಾಲೆಯೊಳಗೆ ಕಲಿತಾರ ಅವ್ರಿಗೆ ಮಾತ್ರ ಸರ್ಕಾರಿ ನೌಕರಿ ಅಂತ ಕಾನೂನು ಬಂದ್ರೆ ತಾನ ಉಳಿತು. ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯೊಳಗೆ ಕಲಿಸ್ತಾರ, 10 ಲಕ್ಷ ಫೀ ಇರ್ತದ, ಕಾಲೊಳಗೆ ಬೋಟ್ ಇರ್ತದ. ಬಹಳ ದೊಡ್ಡ ಸಂಸ್ಥೆಯೊಳಗೆ ಅಧ್ಯಯನ ಮಾಡ್ತಾರ ಅವರೆಲ್ಲ. ಆದ್ರ ಎಕ್ಸಾಮ್ ಏನ್ ಬರೀತಾರೋ, ನನಗೆ ಸರ್ಕಾರಿ ನೌಕರಿ ಬೇಕು, ಸರ್ಕಾರಿ ನೌಕರಿ ಬೇಕು. ಅದನ್ನ ಬದಲಾವಣೆ ಮಾಡಿಬಿಟ್ರೆ, ಯಾರು 1ನೇ ತರಗತಿಯಿಂದ SLC ಮಟ್ಟ ಸರ್ಕಾರಿ ಕನ್ನಡ ಪ್ರಾಥಮಿಕ ಪ್ರೌಢ ಶಿಕ್ಷಣ ಶಾಲೆಯೊಳಗೆ ಕಲಿತಾರ, ಅವರು ಮಾತ್ರ ಸರ್ಕಾರಿ ನೌಕರಿ ಹಾಕ್ಲಿಕ್ಕೆ ಅರ್ಹರು ಅಂತಕ್ಕಂಥ ಕಾಯ್ದೆ ಕಾನೂನು ಏನಾದರೂ ಬಂತು ಅಂತಂದ್ರ, ಹಳ್ಳಿ ಮಟ್ಟದೊಳಗ ಗಡಿಭಾಗದೊಳಗಿರ್ತಕ್ಕಂಥ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಗಳು ಜೀವಂತ ಉಳಿಯಕ್ಕೆ ಸಾಧ್ಯದ, ಎಂದೂ ಕೂಡ ಮುಚ್ಚಂಗಿಲ್ಲ. ಒಂದು
ಪರಮ ಪೂಜ್ಯರು, ಶತಮಾನದ ಸಂತ, ನಡೆದಾಡುವ ದೇವರು, ನಮ್ಮೆಲ್ಲರ ಆರಾಧ್ಯ ದೈವ ಸಿದ್ದೇಶ್ವರ ಶ್ರೀಗಳು. ಗುಡಿ ಗುಂಡಾರ, ಮಠ ಮಸೀದಿ, ಚರ್ಚ್ಗಳಿಗೆ, ಮೂರ್ತಿಗಳಿಗೆ ಇದು ಯಾವುದಕ್ಕೂ ದೇವರಂದಿಲ್ಲ. ಯಾರಿಗೆ ದೇವರಂದಾರ ಅಂತಂದ್ರ ಬೆಳಗತಕ್ಕಂತ ಜಗತ್ತನ್ನ, ಈ ಭವ್ಯ ಭಾರತವನ್ನ ಅಧ್ಯಾತ್ಮದ ಜ್ಞಾನದ ಶಕ್ತಿಯಿಂದ ಕಟ್ಟತಕ್ಕಂತ ಮುದ್ದು ವಿದ್ಯಾರ್ಥಿಗಳಿಗೆ ನಡೆದಾಡು ದೇವರಂತ ಅವ್ರು ಕರೆದಾರ. ಎಷ್ಟು ಜನ ವಿದ್ಯಾರ್ಥಿಗಳು ಕುಂತಾರ, ಅವರೊಳಗೆ ಯಾವ ಜ್ಞಾನ ಅದ ಅಂತ ನಮಗೆ ಹೆಂಗ್ ಗೊತ್ತಾಗ್ತದೆ? ಒಬ್ಬ ಸಂತನಾಗಬಹುದು, ಒಬ್ಬ ಶಿಕ್ಷಕ ಆಗಬಹುದು, ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಆಗಬಹುದು, ರಾಜಕಾರಣಿ ಆಗಬಹುದು, ನಮ್ಮೆಲ್ಲರಿಗೂ ಅನ್ನ ಹಾಕ್ತಕ್ಕಂತ ರೈತ ಆಗಬಹುದು. ಅವರೊಳಗ ಶಕ್ತಿ ಅದ. ಅದ್ರ ನಾವೇನ್ ಮಾಡಕತ್ತೀವಿ? ಬಾಜುದವ ಏನಾರ ಒಂದು 90% 90% ಮಾಡಿದಾರೆ ತಂದೆ ತಾಯಿ ಏನ, ನೀ ಅವನಿಕ್ಕಿಂತ ಒಂದ್ ಹೆಚ್ಚು ಮಾಡಬೇಕ. ಇದು ಒಂದದ. ಅಂಕದಿಂದ ಬದುಕು ಕಟ್ಕೊಳ್ಳಿಕ್ ಸಾಧ್ಯ ಇಲ್ಲ. ಇವತ್ತು IAS IPS ಅಧಿಕಾರಿಗಳಾದವ್ರು, ಜಡ್ಜ್ಗಳಾದವ್ರು, ವಕೀಲರಾದವ್ರು, ಡಾಕ್ಟರ್ ಆದವ್ರು, ಇಂಜಿನಿಯರ್ ಆದವ್ರು, ಅವ್ರ ಹಿಂದಿನ ಅಂಕಗಳನ್ನು ತೆಗೆದು ನೋಡಿರ್ಬೇಕಾರ. ಕನ್ನಡ ಶಾಲೆಯೊಳಗ ಕಲ್ತವ್ರದವರು ಒಂದ್ಸಾರಿ ಫೇಲ್ ಆಗ್ಯಾರ, ಇಲ್ಲ 60% ಒಳಗ ಅದಾರ. ಬಹಳ ಜನರು ನೋಡಿರ್ಬೇಕಾರ. ಬದಲಾವಣೆ ಆಗಬೇಕು. ಹೆಂಗ ಬದಲಾವಣೆ ಆಗಬೇಕಂದ್ರ ಗ್ರಾಮೀಣ ಮಟ್ಟದೊಳಗೆ ವಿದ್ಯಾರ್ಥಿಗಳು ಯಾವ್ದ ಅವ್ರದ್ದು ಆಟದೊಳಗಿರ್ಲಿ, ಅಥವಾ ಅವ್ರದ ಸೈನಿಕರಾಗ್ತಕ್ಕಂಥ ಭಾವ ಇತ್ತಂದ್ರ, ಶಿಕ್ಷಕರಾಗ್ತಕ್ಕಂಥ ಭಾವ ಇತ್ತಂದ್ರ, ಯಾವ್ದ್ರೊಳಗೆ ಅವ್ರದ್ದು ಒಲವು ಹೆಚ್ಚಿರ್ತದ, ಮನಸ್ಸು ಹೆಚ್ಚಿರ್ತದ, ಶಿಕ್ಷಕರು ಅದರ ಕಡೆ ಹೆಚ್ಚಿನ ಒತ್ತು ಕೊಟ್ಟರು ಅಂತಂದ್ರ ಆ ವಿದ್ಯಾರ್ಥಿಗಳು ಗಟ್ಟಿಯಾಗಿ ಈ ತಾಯ್ನಾಡನ್ನ, ಭವ್ಯ ಭಾರತವನ್ನ ಕಟ್ಲಿಕ್ಕೆ ಅವ್ರು ಗಟ್ಟಿಯಾಗಿ ನಿಲ್ತಾರಂತ ನಮಗೆ ಸಂಕಲ್ಪ ಅನಿಸ್ತಾರೆ. ರೈತರ ಬಗ್ಗೆ ನಾವೆಲ್ಲ ಬಹಳ ಜನ ರೈತರು ಕೂಡಿವಿ. ಏನ್ ಮಾಡಕತ್ತೀವಿ ನಾವು ಎಲ್ಲ? ಮನೆಗೆ ಯಾರೇ ಬರ್ತಾರ, ನಮ್ಮ ಅಧ್ಯಕ್ಷರು ಹೇಳ್ತಿರ್ತಾರ ಬಾಳ ಸರಿ. ಅದು ಯಾರೇ ಬಂದ್ರಂದ್ರ, ದೊಡ್ಡ ವ್ಯಕ್ತಿಗಳು ಯಾರೇ ಬಂದ್ರಂದ್ರ, ರೈತ ಮುಖಂಡರು, ಸ್ವಾಮೀಜಿಗಳು, ರಾಜಕೀಯ ಮುಖಂಡರು ಮನೆಗೆ ಬಂದ್ರೆ ಏನ್ ಪರಿಚಯ ಮಾಡಿಸ್ತೀವಿ? 4 ಜನ ಮಕ್ಕಳು ಇರ್ತಾವ. ಒಬ್ಬ ಡಾಕ್ಟರ್ ಅದನ್ರಿ, ಒಬ್ಬ ಇಂಜಿನಿಯರ್ ಅದನ, ಒಬ್ಬ ಮಿಲಿಟರಿಗೆ ಹೋಗ್ಯಾನ್ರಿ, ಹೊಲ್ದಾಗ ಕೆಲಸ ಮಾಡು ರೈತ ಹುಡುಗನ್ ಅದಾನ್ ಬಿಡ್ರಿ ಅಂತೀವಿ ನಾವು. ಹಂಗ ಮಾಡಂಗಿಲ್ಲ. ಪರಿಚಯ ಇಂದ ಮ್ಯಾಗ ಹೆಂಗ ಮಾಡ್ರಿ ಅಂತಂದ್ರ, ರಾಷ್ಟ್ರಪತಿ ಇರ್ಲಿ, ಪ್ರಧಾನಿ ಇರ್ಲಿ, MLA ಇರ್ಲಿ, MP ಇರ್ಲಿ, ಶಿಕ್ಷಕರಿರ್ಲಿ, ಸೈನಿಕರಿರ್ಲಿ, ಡಾಕ್ಟರ್ ಇರ್ಲಿ, ಜಗತ್ತಿಗೆ ದುಡಿದು ಅನ್ನ ಹಾಕಿ ಇವರೆಲ್ಲರೂ ಜೀವಂತ ಇಟ್ಟಂತ ರೈತ ನನ್ನ ಮಗ ಅದನ್ನಂತ ಅಭಿಮಾನ್ಯ ನಾವು ಪರಿಚಯ ಮಾಡಿಸ್ಬೇಕಾಗ್ಯದ ಇವತ್ತೆಲ್ಲ. ಅವಾಗಿ ರೈತ ಮಿತ್ರ ಕಾರ್ಯಕ್ರಮಕ್ಕೊಂದ ಮೆರಗು ಬರ್ಲಿಕ್ಕೆ ಸಾಧ್ಯ. ರೈತನಿಗೆ ಗೌರವ ಕೊಡಬೇಕಾಗ್ಯದ. ಒಂದು ಸಾಮಾನ್ಯ ತಿಳ್ಕೊಡ್ರಿ, ಕೋವಿಡ್ ಬಂತು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ದೊಡ್ಡ ದೊಡ್ಡ ನೌಕರಸ್ಥರು ಏನ್ ಮಾಡಿದ್ರು? ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರು. ಕೆಲಸ ಮನೆಯೊಳಗ. ರೈತನು ಬಗಲ ಇಕ್ಕೊಂಡು ಒಳಗ್ ಕುಂತಿದ್ದಂದ್ರ ನಾವೆಲ್ಲ ಉಪವಾಸ ಇರಬೇಕಾಗ್ತಿತ್ತು. ಆದ್ರ ಒಂದು ತಾನು ವಿನಂತಿ ಮಾಡ್ಕೊಳ್ತೀನಿ, ಬಹಳ ಜನ ರೈತರದಾರ, ವಿಷಯದ ಆಳಕ್ಕೆ ಹೋಗುದಿಲ್ಲ. ಬಹಳ ದೊಡ್ಡ ರೋಗ ಬಂತು ಇಡೀ ಜಗತ್ತಿಗೆ, ಕೋವಿಡ್ ಅಂತ ಹೇಳಿ. ಕೋವಿಡ್ ಬಂದಾಗ ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳು ಶರೀರ ಬಿಟ್ಟಾರ, ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಶರೀರ ಬಿಟ್ಟಾರ, ಕೋಟಿ ಕೋಟಿ ಲಕ್ಷ ಕೋಟಿ ಆಸ್ತಿ ಇದ್ದವರು ಶರೀರ ಬಿಟ್ಟಾರ. 5-10 ಜನ ಸಹಿತ ಅವ್ರನ್ನ ಮುಟ್ಟಿಲ್ಲ. ಅದ್ರೊಳಗೆ ದಾಟಿ ಕೋವಿಡ್ ಒಳಗೂ ಏನೂ ಆಗಲಾರ್ದ ನಾವು ನೀವೆಲ್ಲ ಜೀವಂತ ಅದೀವಿ ಅಂತಂದ್ರ ಬಬಲಾದಿ ಸದಾಶಿವಾಜನ ಆಶೀರ್ವಾದ, ಅತನಿಶಿವಗಳ ಆಶೀರ್ವಾದದಿಂದ ನಾವೆಲ್ಲ ಗಟ್ಟಿ ಅದೀವಿ. ಆದ್ರ ಗಟ್ಟಿ ಅದೀವಿ ಅಂತೇಳಿ ಹೆಂಗಿರಬೇಕು? ಬಾಜು ಮನೆ ಒಂದು 1000 ಟನ್ ಕಬ್ಬ ಆತರ ಲಿಂಬೆಯನ್ನು ಹೋಗಿಬೇಕನಲ್ಲಿ. ಹೆಂಗ್ರಿ SDMC ಅಧ್ಯಕ್ಷರು, ನಿಮ್ಮೂರಾಗ ಏನ್ ಇರಾಕಿಲ್ಲ. ಇದು ನಿಮ್ಮಲ್ಲಿ ಭಕ್ತಿ ಊರದ, ಇದು ಸರ್ವಧರ್ಮ ಭಕ್ತಿ ಊರದ. ಇಲ್ಲೇ ನಂಗೆ ಇರಾಕಿಲ್ಲ, ಇಲ್ಲೇನಿಲ್ಲಲ್ರಿ. ನಿಮ್ಮಲ್ಲಿ ರಾಜ್ಕುಮಾರ್ ಜಂಬಿಗೆ ಅದಲ್ಲ, ಅದಕ್ಕೆ ಇಲ್ರಿ. ಅದು ಗಟ್ಟಿ ಹುಲಿ ಐತಿ ಅದು ಸರ್. ನಾ ಯಾಕೆ ಮಾತು ಹೇಳಿನಿ ಅಂತಂದ್ರ, ಯಾವಾಗ ಬಿದ್ದು ಹೋಗ್ತದ ಗೊತ್ತಿಲ್ಲ. ಆವಿಷ್ಯ ಬಹಳ ವ್ಯರ್ಥ ಆಗಿ ಹೋಗ್ಯದ. ಇನ್ನ ಬಹಳ ಮುದ್ದು ವಿದ್ಯಾರ್ಥಿಗಳದಾರ. ಶಿಕ್ಷಣದ ಬಗ್ಗೆ, ಶಾಲೆ ಬಗ್ಗೆ ಹೇಳ್ತಾ ಇದ್ದೆ, ಅಷ್ಟು ಜ್ಞಾನ ಇದಾಗುವುದಿಲ್ಲ. ಹೈಸ್ಕೂಲ್ ಡಿಗ್ರಿ ಆದ್ರೆ ಬಹಳ ಹೇಳ್ಬೋದು. ಶಿಕ್ಷಕರು ಬಹಳ ಜ್ಞಾನವನ್ನು ತುಂಬ್ಯಾರ. ನಮ್ಮ ನಿರೂಪಣೆ ಮಾಡ್ತಕ್ಕಂಥ ಶಿಕ್ಷಕರು ಬಹಳ ಜ್ಞಾನದು. ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಏನೇನಂತಾರ, ಸರ್ ಮುಂದಿನ ಕಾರ್ಯಕ್ರಮಕ್ಕೆ ನೀವು ನಿರೂಪಣೆ ಮಾಡುವಂಗ ಆಗ್ಬಾರ್ದು, ನಮ್ಮ ಮುದ್ದು ವಿದ್ಯಾರ್ಥಿಗಳ ನಿರೂಪಣೆ ಮಾಡುವಂಗ ನೀವು ತಯಾರು ಮಾಡ್ರಿ ಅಂತ ವಿನಂತಿ ಮಾಡಿಕೊಂಡು, ನಿಮ್ಮ ಜ್ಞಾನ ಮಕ್ಕಳೊಳಗೆ ಹೋಗ್ಲಿ. ನಮ್ಮ ಅಥಣಿ ತಾಲೂಕಿನಿಂದ ಗಟ್ನಟ್ಟಿ ಶಾಲೆಯಿಂದ ಹೋಗ್ತಕ್ಕಂಥ ಮಕ್ಕಳು ರಾಜ್ಯದೊಳಗೆ ಅತ್ಯಂತ ಹೆಚ್ಚಿನ ಉತ್ತರೋತ್ತರವಾಗಿ ಸ್ಥಾನವನ್ನು ಪಡ್ಕೊಳ್ಳಿ, ಬೆಳವಣಿಗೆ ಆಗಲಿ. ನೀವು ರೈತರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ. ಯಾಕೆ ಕೋವಿಡ್ ಅನ್ನು ಶಬ್ದ ಬಳಕೆ ಮಾಡಿ ಅಂತಂದ್ರ, ಗುರ್ಲಾಪುರ್ ಹೋರಾಟ ಇಲ್ಲಿ ನೆನಪು ಮಾಡ್ಕೋಬೇಕು. ಆಗ್ಲಿಲ್ಲ ಅಂದ್ರೆ ನೆನಪು ಮಾಡಂಗ್ ನೀವು ಮಾಡೇ ಇಟ್ಟಿರಿ. ಇವತ್ತು
ಹೆಂಗ್ರಿ ರಾಜ್ಕುಮಾರ್ ಜಂಬಿಗೆ ಅವರು ಎಲ್ಲಾ ರೈತರು ನೆಳ್ಳಾಕ್ ಕುಣಿಸಿದ್ದೀವಿ, ನಾವು ಹೋರಾಟಗಾರ ಡೆಬ್ಬ್ಯಾಗ ಬಿಸ್ಲಾಕ್ ಕುಂತಿದ್ದೀವಿ. ಒಳ್ಳೆ ಗುರ್ಲಾಪುರದ ನೆನಪು ಮಾಡಿ ಕೊಟ್ಟಿರಿ ಇವತ್ತು ಗಟ್ನಟ್ಟಿ ಗ್ರಾಮದೊಳಗೆ ಎಲ್ಲಾ ಮುದ್ದು ವಿದ್ಯಾರ್ಥಿಗಳು ರೈತರು ನೆಳ್ಳಾಕ್ ಕುಂತಾರ, ಅಧ್ಯಕ್ಷರನ್ನ ಬಿಸ್ಲಾಕ್ ಕುಣಿಸಿರಿ ನೀವು. ಯಾಕ್ರಿ ಇನ್ನಷ್ಟು ಗಟ್ಟಿ ಆಗ್ರಿ ಅಂತೇಳಿ ಇರ್ಲಿ ಒಳ್ಳೇದು. ಆ ಅಂತಂದ್ರ ಆ ರಕ್ತದಾನದೊಳಗೆ ಏನು ಶಬ್ದ ಹೇಳಿದ್ನಲ್ಲ, ಗುರ್ಲಾಪುರ ಹೋರಾಟದೊಳಗ ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು, ನಂದು ಬೀದರ, ರಾಯಚೂರ, ಚಾಮರಾಜನಗರ, ಮಂಡ್ಯ, ಮೈಸೂರು, ಗದಗ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಬೆಳಗಾವ್ ಅನ್ಲಿಲ್ಲ. ನಾವೆಲ್ಲ ಅನ್ನದಾತರ ಅಂತೇಳಿ ಒಂದಾಯ್ತು ಅಂತ ಗುರ್ಲಾಪುರ ಗೆದ್ದು ಬಿಡ್ತಾರೆ. ಹಿಂಗ ಬರ್ಬೇಕು ನಮ್ಮಲ್ಲಿ. ರೈತ ಗೆಲ್ಲಬೇಕು. 300 ರೂಪಾಯಿಗೆ ಏನು ಬರ್ತದ್ರಿ? ಒಂದು ಕಡ್ಡಿ ಪೆಟ್ಟಿಗೆ ರೇಟ್ 1 ರೂಪಾಯಿ ಆಗ್ಯದ. ಈ ನೀರಿನ ಬಾಟ್ಲಿ 20 ರೂಪಾಯಿ ಆಗ್ಯದ. 1 ಪೈಸೆ ಕಡಿಮೆ ಕೊಟ್ರೆ ತಗೊಂತಾರೇನ್ರಿ? ಬಹಳ ಜನ ಮಾತಾಡ್ತಾರ, ವಿಧಾನಸಭೆಯೊಳಗೂ ಮಾತಾಡ್ತಾರ, ಲೋಕಸಭೆಯೊಳಗೂ ಮಾತಾಡ್ತಾರ, ನಾನು ರೈತನ ಪರ ಅದೀನಿ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ. ಗೋಣ ಮುರಿದ 50 ವರ್ಷ ಆಗೈತೆ, ಯಾರು ಎತ್ತವರಾಗ್ಯಾರ. ಯಾಕ್ರಿ? ಆ ಭಾವನೆಯನ್ನ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ವಿನಂತಿ ಮಾಡಿಕೊಳ್ತೀನಿ. ಶಿಕ್ಷಣದ ಜೊತೆಗೆ ಈ ಭ್ರಷ್ಟಾಚಾರ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಅಧರ್ಮ ಆಗಿರ್ಬೋದು, ಅದರ ವಿರುದ್ಧ ಧ್ವನಿ ಎತ್ತಕ್ಕಂತ ಗಟ್ಟಿ ಧ್ವನಿಯನ್ನ ವಿದ್ಯಾರ್ಥಿಗಳು ನೀವು ತುಂಬಿದ್ರ ನಾಳೆ ಭವ್ಯ ಭಾರತವನ್ನ ಕಟ್ಟಬೇಕಾದ್ರೆ ಭ್ರಷ್ಟಾಚಾರ ಮುಕ್ತ ಆಗಬೇಕು, ಅನ್ಯಾಯ ಮುಕ್ತ ಆಗಬೇಕು, ಅಧರ್ಮ ಮುಕ್ತ ಆಗಬೇಕು. ಬಸವಣ್ಣ ಕಟ್ಟಿದ ಅನುಭವ ಮಂಟಪದೊಳಗೆ ಎಲ್ಲ ಸಮಾನತೆ ಏನಿತ್ತಲ್ಲ, ಹಂಗ ಬಂದಾಗ ಈ ಪೊಲೀಸ್ ಸ್ಟೇಷನ್ಗಳ ಅವಶ್ಯಕತೆನೇ ಇಲ್ಲ. ಬಸವಣ್ಣವ್ರ ಕಾಲದೊಳಗೆ ಏನಿತ್ತು, ಕನಕದಾಸರ ಕಾಲದೊಳಗೆ ಏನಿತ್ತು? ಇವರೆಲ್ಲ ಯಾಕೆ ನಾಡಿನೊಳಗೆ ಹುಟ್ಟಿ ಬಂದ್ರು ಅಂತಂದ್ರ ಈ ಪುಣ್ಯ ಭೂಮಿಯೊಳಗೆ ಸಿದ್ದೇಶ್ವರ ಸ್ವಾಮಿಗಳ ಮಾತುಗಳು ಹೇಳ್ತಾ ಇದ್ರು. ಹೇಳೋದೆಲ್ಲ ಮುಗದೈತಿ, ಇನ್ನು ಆಚರಣೆ ಮಾಡೋದೈತಿ ಅಂತ ಹೇಳ್ತಿದ್ರು. ಹೇಳೋದೆಲ್ಲ ಮುಗದೈತಿ, ಶಾಸ್ತ್ರ ಮುಗದೈತಿ, ಪುರಾಣ ಮುಗದೈತಿ, ತರ್ಕ ಮುಗದೈತಿ, ಗ್ರಂಥ ಮುಗದೈತಿ, ರಾಮಾಯಣ ಮಹಾಭಾರತ ಮುಗದೈತಿ, ಕಥೆ ಮುಗದೈತಿ, ನಾಟಕ ಹಾಸ್ಯ ಮುಗದೈತಿ. ಅದನ್ನ ಬದುಕಿನೊಳಗೆ ಅಳವಡಿಸ್ಕೊಳ್ಳೋದು ಅಷ್ಟೇ ಉಳಿದೈತಿ, ಅಳವಡಿಸ್ಕೊಳ್ಬೇಕಂತ ಹೇಳ್ತಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅಂತ ಆಗಿ ಹೋದ್ರು. ಈ ದೇಶದೊಳಗೆ ಲಕ್ಷ ಲಕ್ಷ ವರ್ಷ ದಾಟಿ ಹೋದ್ರು ಸಹಿತ ಅವ್ರು ಯಾಕೆ ಜೀವಂತ ಇದಾರಂತಂದ್ರ 53,000 ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ರು. ಯಾವ್ದ ಪುಸ್ತಕಗಳು, ಯಾವ್ದ ಪೇಜ್, ಯಾವ್ದ ಸಾಲ ಕೇಳಿದ್ರು ನೆನಪು ಮಾಡ್ಕೊಂಡು ಹೇಳುವಂತ ಸಾಮರ್ಥ್ಯ ಅವರೊಳಗಿತ್ತು. ಬ್ಯಾರಿಸ್ಟರ್ ಪದವಿ ಪಡೆದಿದ್ರು. ಕೊನೆ ಅವ್ರದೊಂದು ಮಾತು, ನನ್ನ ಮಾತು ಮುಗಿಸ್ತೀನಿ. ನಮ್ಮ ಶಿಕ್ಷಣ, ನಮ್ಮ ಅಂತಸ್ತು, ನಮ್ಮ ಐಶ್ವರ್ಯ, ನಮ್ಮ ಸ್ಥಾನ, ನಮ್ಮ ಅಧಿಕಾರ, ನಮ್ಮ ಭೂಮಿ, ಇದೆಲ್ಲ ಜನರಿಗಾಗಿ, ಸಮಾಜಕ್ಕಾಗಿ ಬಳಕೆಯಾಗಬೇಕು, ಸೇವಾಗಬೇಕು. ಇದೆಲ್ಲ ಡಾಕ್ಟರ್ BR ಅಂಬೇಡ್ಕರ್ ಸ್ವತಂತ್ರ ಹೋರಾಟದ ನಂತರದಲ್ಲಿ ಕೋರ್ಟ್ನೊಳಗೆ ವಾದ ಮಾಡ್ತಾ ಇರ್ತಾರ. ಮಧ್ಯಾಹ್ನ 1 ಗಂಟೆ ಸಮಯಕ್ಕೊಂದು ಯಾರೋ ಚೀಟಿ ತಂದು ಕೊಡ್ತಾರ. ಆ ಚೀಟಿಯನ್ನ ಓದಿ ಮತ್ತೆ ಜೇಬಿನೊಳಗೆ ಇಟ್ಕೊಂಡು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಡಾಕ್ಟರ್ BR ಅಂಬೇಡ್ಕರ್. 2 ಗಂಟೆಗೆ ಊಟಕ್ಕೆ ಬಿಟ್ಟಂತ ಸಮಯ ಬ್ರಿಟಿಷ್ ನ್ಯಾಯವಾದಿ ಕೇಳುತ್ತಾನ, ನ್ಯಾಯಾಧೀಶ, ಸರ್ ನಿಮಗೊಂದು ಚೀಟಿ ಬಂತಲ್ಲ, ಏನಿತ್ತು ಸುದ್ದಿ ಅಂತಂದಾಗ, ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗಿದ್ರು, ಆ ಸುದ್ದಿ ಬಂತು, ಓದಿ ಮತ್ತೆ ಜೇಬಿನೊಳಗೆ ಇಟ್ಟುಕೊಂಡು ನಾನು ವಾದ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಅವಾಗ ಬ್ರಿಟಿಷ್ ನ್ಯಾಯವಾದಿ ಅಂತಾನ, ಸರ್ ಒಂದು ವೇಳೆ ನನ್ನ ಧರ್ಮ ಪತ್ನಿ ತೀರಿ ಹೋಗಿದ್ದಳು ಅಂತಂದ್ರ, ಆ ಸುದ್ದಿ ಬಂದಿತ್ತಂದ್ರ ನಾನು ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ, ಆದ್ರೆ ನೀವ್ ಯಾಕೆ ಹೋಗ್ಲಿಲ್ಲ, ವಾದ ಯಾಕೆ ಮಾಡ್ತಾ ಇದ್ದೀರಿ ಸರ್ ಅಂತಂದಾಗ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಹೇಳ್ತಾರ, ಸರ್ ನನ್ನ ಧರ್ಮ ಪತ್ನಿ ಅಂದ್ರೆ ನನ್ನ ಹೆಂಡತಿ ತೀರಿ ಹೋಗ್ಯಾಳ, ನಾ ಮನೆಗೆ ಹೋದ್ರು ವಾಪಸ್ ಬರೋದಿಲ್ಲ, ನಾ ಮನೆಗೆ ಹೋದ್ರೆ ಏನ್ ಜೀವಂತ ಆಗಿ ಬರೋದಿಲ್ಲ. ಆದ್ರೆ ಯಾಕೆ ನಾನು ಹೋಗ್ಲಿಲ್ಲ ಅಂತಂದ್ರ ಭವ್ಯ ಭಾರತ ಸ್ವತಂತ್ರ ಆಗುವ ಸಲುವಾಗಿ ಗಟ್ಟಿತನದಿಂದ ಕೆಚ್ಚದೆಯಿಂದ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರ ಕೊಡಿಸಿರ್ತಕ್ಕಂತ 47 ಜನ ಸ್ವತಂತ್ರ ಹೋರಾಟಗಾರರು ಕಟಕಟಿ ಒಳಗೆ ನಿಂತಾರ. ನಾನು ವಾದ ಮಾಡೋದು ಬಿಟ್ರೆ ಗಲ್ಲಿಗೆ ಇರ್ತಾರ, ಅವ್ರನ್ನ ಬಿಡಿಸ್ಬೇಕಾಗ್ಯ ಸರ್, ಅದಕ್ಕೆ ವಾದ ಮಾಡೀನಿ ಅಂತ ಹೇಳಿದ್ರು. ಅವಾಗ ಬ್ರಿಟಿಷ್ ನ್ಯಾಯವಾದಿ ಅಂದ, ಯಾವ ವಾದ ತರ್ಕ ಬೇಡ ಸರ್, 47 ಜನರು ಈ ಕ್ಷಣ ಬಿಡುಗಡೆ ಮಾಡೀನಿ ಅಂತ ಹೇಳಿದವ. ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣವನ್ನ ತಮಗಾಗಿ, ತಮ್ಮ ಮನೆಗಾಗಿ ಬಳಕೆ ಮಾಡಲಿಲ್ಲ, ಸಮಾಜದ ಕಣ್ಣೀರು ವರ್ಷೋ ಸಲುವಾಗಿ ಬಳಕೆ ಮಾಡ್ಯಾರ. ನಮ್ಮ ಬದುಕು ಹೆಂಗಾಗಬೇಕಂದ್ರೆ ಕಣ್ಣೀರು ವರ್ಷೋ ಸಲುವಾಗಿ ಆಗಬೇಕೇ ವಿನ ಕಣ್ಣೀರು ಬರ್ಸೋ ಸಲುವಾಗಿ ಆಗಬಾರದು. ಶಿಕ್ಷಣ ಡಾಕ್ಟರ್ BR ಅಂಬೇಡ್ಕರ್ ಒಂದ ಮಾತು ಹೇಳ್ಯಾರ, ಮೈ ಮ್ಯಾಗ ಹರದ ಬಟ್ಟೆ ಇರ್ಲಿಕ್ಕರೆ 2 ಗ್ರಂಥ ಕೈಯೊಳಗಿರ್ಲಿ ಅಂತ ಹೇಳ್ಯಾರ. ಗ್ರಂಥಾಲಯ ಕಟ್ಟಿದ್ರೆ ಈ ದೇಶ ಉದ್ಧಾರ ಆಗ್ತದ.
ದೇವಾಲಯ ಕಟ್ಟಿದ್ರೆ ಭಿಕ್ಷುಕರು ಹೆಚ್ಚಾಗ್ತಾರಂತ ಅಂಬೇಡ್ಕರ್ ಹೇಳ್ಯಾರ. ಮತ್ತ ಮುಂಜಾನೆ ಅದನ್ನು ಕಟ್ ಮಾಡಿ ನಂದ ಹಾಕಿಕ್ಯಾರತಿ ಗುರುಗಳು ಹಿಂಗಂದ್ರ ಅಂತೇಳಿ. ಹಾ, ಉದ್ಧಾರ ಆಗಬೇಕು, ಬೆಳವಣಿಗೆ ಆಗಬೇಕು, ಭವ್ಯ ಭಾರತ ಕಟ್ಟಬೇಕಾದ್ರೆ ಮೊದಲು ವಿದ್ಯಾರ್ಥಿಗಳ ಸಮೃದ್ಧ ಜ್ಞಾನ ಆಗಬೇಕು. ನೌಕರಿಗಾಗಿ ಶಿಕ್ಷಣ ಅಲ್ಲ. ನಮ್ಮ ಅದ್ವಾನಂದ್ರ ಹೇಳ್ತಾ ಇದ್ರು, ನೌಕರಿಗಾಗಿ ಶಿಕ್ಷಣ ಕಲಿತಿ ಅಂದ್ರೆ ಚಾಕ್ರಿ ಅದು. ಜನರು ಉದ್ಧಾರ ಮಾಡೋ ಸಲುವಾಗಿ ನಿನ್ನ ಜ್ಞಾನ ಆದಂದ್ರೆ ನೀ ಮಹಾರಾಜ ಅಕ್ಕಿ ಅಂತ ಹೇಳ್ತಿದ್ರು. ಅದರ ದಾರಿಯೊಳಗೆ ನಾವು ನೀವೆಲ್ಲ ಹೋಗುನು. ರೈತ ಮಿತ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗಟ್ನಟ್ಟಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ನಾನು ರೈತ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಇದು ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ. ಈ ಸರ್ಕಾರಿ ಶಾಲೆಯ ಏನೇ ಹೆಚ್ಚು ಕಡಿಮೆ ಇದ್ರು ಇದು ಬೆಳವಣಿಗೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚುಣಪ್ಪ ಪೂಜಾರಿ ಅವರು ಅಧ್ಯಕ್ಷರ ನೇತೃತ್ವದೊಳಗ ನಾವೆಲ್ಲರೂ ಕೂಡ ಶಿಕ್ಷಕರ ಜೊತೆ ಈ ಗ್ರಾಮದ ಹಿರಿಯರ ಜೊತೆಗೆ ತಮ್ಮೆಲ್ಲರ ಜೊತೆಗೆ ಸದಾವು ಕಾಲ ಇರ್ತೀವಿ ಅಂತೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ ಮಾಡಿ